ವೆಲ್ಕಮ್ ಟು ಸೌಮ್ಯ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವಾಗ ನಾನು ಮಾಡ್ತಿರೋ ವಿಡಿಯೋ ಏನಂದ್ರೆ, ಅದ್ರ ಕಾರಣ ಬಂದು ನಾನಿವತ್ತು ಮನೆ ಹತ್ರ ತುಂಬಾನೇ ಗಲೀಜಾಗಿದೆ. ಮನೆ ಮುಂದ್ಗಡೆ ಅದನ್ನೆಲ್ಲ ಸಗಣಿ ಹಾಕಿ ಕ್ಲೀನಾಗಿ ಸಾರಿಸಿ ಒಂದು ರಂಗೋಲಿ ಬಿಡಬೇಕು ಅನ್ಕೊಂಡಿದ್ದೀನಿ. ನೋಡಿ, ಫುಲ್ಲು ಚೆನ್ನಾಗೆ ಸಗಣಿ ಹಾಕ್ಬಿಟ್ಟು ಕ್ಲೀನಾಗೆ ಸಾರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಸಗಣಿ ಹಾಕಿ ಸಾರಿಸೋದಕ್ಕೆ ಬರ್ತಾ ಇರಲಿಲ್ಲ. ನಾನು ಮದುವೆಯಾಗಿ ಬಂದಮೇಲೆ ಇಲ್ಲಿ ಬಂದು ಈ ರೀತಿ ಕಲ್ತ್ಕೊಂಡಿದ್ದನ್ನು. ನನಗೆ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಿದ್ದಾರೆ. ನಾವು ಈ ರೀತಿ ಸಗಣಿ ಹಾಕಿ ಸಾರಿಸ್ತಾ ತುಂಬ ಒಳ್ಳೆಯದೇ ಆಯಿತು. ನಾವು ಫುಲ್ ಮನೆ ಹತ್ರ ಹೀಗೆ ನೋಡಿ ಫುಲ್ಲು ಕ್ಲೀನಾಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಫುಲ್ಲು ಹಾಕಿದ್ದೀನಿ ನಾನು ನಮ್ಮ ಮನೆ ಹತ್ರ ಎದುರುಗಡೆ. ಫುಲ್ ಈ ರೀತಿ ಕ್ಲೀನಾಗಿ ಹಾಕಿಬಿಟ್ಟು ಇದನ್ನು ಸಾರಿಸೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಫುಲ್ ದೊಡ್ಡದಾಗಿದೆಯಲ್ಲ, ಫುಲ್ಲು ಸಾರಿಸೋದಕ್ಕೆ ಬೆನ್ನೆಲ್ಲ ನೋವು ಬಂದುಬಿಡ್ತು ನನಗೆ. ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಫುಲ್ ಎಲ್ಲ ಆದಮೇಲೆ ಒಂದು ರಂಗೋಲಿ ಹಾಕಬೇಕು. ಈ ಸಾಮಾನ್ಯ ರಂಗೋಲಿಗಳನ್ನೆಲ್ಲ ನಾನು ಹಾಕ್ತಾ ಇರ್ತೀನಿ. ಇವತ್ತು ನಾನೊಂದು ಹೊಸ ರಂಗೋಲಿ ನೋಡಿದ್ದೀನಿ, ಅದನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಆಗಿದ್ರೆ ಯಾವ ರಂಗೋಲಿ ಹಾಕ್ತೀನಿ, ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ಕೊಂಬರೋಣ. ಹಾಗೆ ನನ್ನ ವೀಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸೊಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತಿಳಿಸಿ. ಹಾಗೆ ವೀಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಈಗ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಚುಕ್ಕಿ ರಂಗೋಲಿ ಹಾಕ್ತಾ ಇರೋದು. ತುಂಬಾ ಚೆನ್ನಾಗಿ ಬಂತು. ನೋಡುವಾಗ ಸ್ವಲ್ಪ ಕಷ್ಟ ಆಯಿತು, ಯಾಕೆಂದರೆ ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು ಈ ರಂಗೋಲಿನ. ಇಲ್ಲಾಂದರೆ ನಾನು ಮಾಮೂಲಿಯಾಗಿ ಎಲ್ಲ ರಂಗೋಲಿಗಳನ್ನ ಹಾಕ್ತಾ ಇರ್ತೀನಿ. ಈ ರಂಗೋಲಿ ಬಂದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಹಾಗೆ ನಿಮಗೆ ತೋರಿಸ್ಕೊಡ್ಬೇಕು ಅಂತ ನಾನು ಫಸ್ಟ್ ಟೈಮ್ ನಿಮ್ಮ ಮುಂದೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಬಂತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್, ಹೇಗಿತ್ತು ಅಂತ.
ಎಂಡಿಂಗಿಗೆ ಬಂದೆ. ಸಾಧಾರಣ ಇವಾಗ ಮುಗಿತಾ ಬಂತು. ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 2-3 ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ ಇದನ್ನು ಹಾಕಿ ರಂಗೋಲಿ. ತುಂಬ ಚೆನ್ನಾಗಿ ಬಂತು. ನಿಮ್ಗೇನಾದರೂ ಇವಾಗ ಗೊತ್ತಾಗಿರ್ಬೋದಾ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಇವಾಗ 3% ಇದಾಗ್ಬಿಟ್ಟಿದೆ ಇವಾಗಿದು. ನಿಮಗೆ ಗೊತ್ತಿರ್ಬೋದೇನೋ ಅಂತ ಅಂದ್ಕೊತೀನಿ. ಏನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟ್ರೈ ಮಾಡಿ, ನೀವು ಕೂಡ ಟ್ರೈ ಮಾಡಿ ಇದನ್ನು. ನನಗಂತೂ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂತು ರಂಗೋಲಿ. ಅಬ್ಬಾ, ಫೈನಲಿ ರಂಗೋಲಿ ರೆಡಿ ಆಯಿತು. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಕೊನೆಗೂ ರಂಗೋಲಿ ಹಾಕಿ ಆಯಿತು ನೋಡಿ. ಫಸ್ಟ್ ಟೈಮ್ ಹಾಕಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು, ನವಿಲಿನ ರಂಗೋಲಿ. ಆ್ಯಕ್ಚುಲಿ ನಾನು ಇದಿಷ್ಟವರೆಗೂ ಬಿಟ್ಟಿರಲಿಲ್ಲ ಈ ರಂಗೋಲಿನ. ತುಂಬಾ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಹಬ್ಬ ಟೈಮಲ್ಲೆಲ್ಲ ಬಿಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸೂಪರ್ ಆಗಿದೆ. ಸ್ವಲ್ಪ ಕೈ ಶೇಕ್ ಆಗಿದೆ ನನಗೆ ಇದನ್ನು ವಿಡಿಯೋ ಮಾಡುವಾಗ, ಆದರೂ ಪರವಾಗಿಲ್ಲ, ಚೆನ್ನಾಗೇ ಬಂತು. ವಿಡಿಯೋ ಕೂಡ ಚೆನ್ನಾಗೇ ಬಂದಿದೆ. ಚುಕ್ಕಿ ಇಟ್ಬಿಟ್ಟು ಈ ಥರ ಮನೆ ಮುಂದೆ ರಂಗೋಲಿ ಹಾಕಿದ್ರೆ ವಾವ್, ಸೂಪರಾಗಿರುತ್ತೆ. ಅದರಲ್ಲೂ ಸಗಣಿ ಸಾರಿಸ್ಬಿಟ್ಟು ಈ ರೀತಿ ರಂಗೋಲಿನ ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಮನೆ ಮುಂದೆ. ಇನ್ನೊಂದು ಅಂದರೆ ನಾವೀಗ ಇಲ್ಲೆಲ್ಲಾದ್ರು ಬೇರೆ ಕಡೆ ಹೊರಗಡೆ ಇದ್ದಾಗ ಮನೆ ಹತ್ರ ಬಿಟ್ಟರೆ ಎಲ್ಲರೂ ತುಳಿದೇ ಅರ್ಧ ಇದು ಮಾಡಿಬಿಡ್ತಾಯಿದ್ರು ಆ ಕಡೆ ಈ ಕಡೆ ಓಡಾಡುವಾಗ. ಇಲ್ಲಿ ಬಂದು ನಮ್ಮ ಮನೆ ಹತ್ರ ಯಾವುದೇ ಥರ ವೆಹಿಕಲ್ಸ್ ಆಗಲಿ, ಮನೆ ಹತ್ರ ಯಾರು ತುಳ್ಕೊಂಡು ಹೋಗೋರಾಗಲಿ ಇರೋದ್ರಿಲ್ಲ. ಹಾಗಾಗಿ ಒಂದು ವಾರದ ಮೇಲೆ ಬರುತ್ತೆ ಈ ರಂಗೋಲಿ. ಮಕ್ಕಳೇನಾದ್ರು ಸ್ವಲ್ಪ ಸೈಕಲ್ ಬಿಡೋದು ಅದು ಇದು ಅಂತಂದರೆ ಮಾತ್ರ ಸ್ವಲ್ಪ ಹಾಳಾಗುತ್ತೆ ಅಷ್ಟೇ. ಇಲ್ಲದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಮ್ಮದು ಮನೆ ಒಳಗಡೆ, ತೋಟದ ಒಳಗಡೆ ಇರೋದ್ರಿಂದ ಯಾವುದೇ ರೀತಿ ಹಾಳಾಗೋದಿಲ್ಲ. ತೋಟದ ಒಳಗಡೆ ಅಂದರೆ ನಮ್ಮ ಮನೆ ಸುತ್ತ ತೋಟ ಇರೋದು, ಮಧ್ಯದಲ್ಲಿ ಮನೆ ಇರೋದು. ಹಾಗಾಗಿ ರಂಗೋಲಿ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಇಲ್ಲಾಗ ಪೇಟೆನಲ್ಲಿ ಏನಾರು ಇದ್ದಿದ್ರೆ ಆ್ಯಕ್ಚುಲಿ ಆ ಕಡೆ ಈ ಕಡೆ ಹೋಗುವಾಗ ಎಲ್ಲರೂ ತುಳಿದೇ ಹಾಳಾಗಿ ಹೋಗ್ತಾಯಿತ್ತು. ಹಾಗಾಗಿ ನಾನು ಹೇಳಿದ್ದು ಇದು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಅಂತ. ಓಕೆ, ಈಗ ನೋಡಿದ್ರಲ್ಲ, ರಂಗೋಲಿ ಫೈನಲ್ ಆಗಿ ರೆಡಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ. ಇದೇ ಥರ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.